ಎನ್ಆರ್ಪುರ ತಾಲೂಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಭೇಟಿ ಕೊಡುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ತಯಾರಿಯಾಗಿದೆ. ಯಾವ ರೀತಿಯಾಗಿ ತಯಾರಿಯಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ನ ಯುವ ನಾಯಕ ಪ್ರಶಾಂತ್ ಶೆಟ್ಟಿ ಅವರು ಇದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳೇ ಎನ್ಆರ್ಪುರಕ್ಕೆ ಭಾಗವಹಿಸ್ತಾರೆ. ಏನೆಲ್ಲ ತಯಾರಿಗಳಾಗಿದೆ, ಹೇಗಿದೆ ಸಿದ್ಧತೆ? ಸರ್, ಶಿವಮೊಗ್ಗಕ್ಕೆ ಬಂದು ಅಲ್ಲಿಂದ ಚಾಪರ್ ಮೂಲಕ ನರಸಿಂಹರಾಜಪುರಕ್ಕೆ ಬರೋ ಕಾರ್ಯಕ್ರಮ ಇತ್ತು. ಮಳೆ ಬಂದು ಹವಾಮಾನ ವೈಪರೀತ್ಯ ಆಗಿರೋ ಕಾರಣಕ್ಕಾಗಿ ಈಗ ಮಾರ್ಗ ಮಧ್ಯೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಸ್ವಾಗತಿಸಲು ಇಡೀ ನರಸಿಂಹರಾಜಪುರ ಜನತೆ ಕಾತರದಿಂದ ಕಾಯ್ತಾ ಇದೆ. ಈಗಾಗಲೇ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ನರಸಿಂಹರಾಜಪುರದ ಈ ಶ್ರೀನಿವಾಸ ವೃತ್ತಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಅವರನ್ನು ನಮ್ಮ ಕಾರ್ಯಕರ್ತರು, ನರಸಿಂಹರಾಜಪುರ ಅಭಿಮಾನಿಗಳು ಸಿದ್ದರಾಮಯ್ಯವ್ರನ್ನ ಸ್ವಾಗತ ಮಾಡೋಕ್ಕೆ ಭಾಳ ದಿನಗಳಿಂದ ತಯಾರಿ ನಡೆದಿದೆ. ಹಾಗಾಗಿ ಅವರು ತಯಾರಿ ಮಾಡ್ತಾ ಇದ್ದೇವೆ. ಆ ತಯಾರಿಯಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ಜನ ಉತ್ಸಾಹದಿಂದ ಭಾಗವಹಿಸ್ತಾರೆ. ನಾಳೆ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಓಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೂಟ್ ಮ್ಯಾಪ್ ಅಂದರೆ ಫಸ್ಟ್ ಎಲ್ಲಿಗೆ ಹೋಗ್ತಾರೆ, ಯಾವ ರೀತಿಯಾಗಿರುತ್ತೆ, ಸೇತುವೆ ಉದ್ಘಾಟನೆ ಆಗುತ್ತಾ, ವೇದಿಕೆ ಕಾರ್ಯಕ್ರಮ ಮೊದಲ ಹೆಂಗಿರುತ್ತೆ ಅನ್ನುವಂಥದ್ದು? ಸಿದ್ದರಾಮಯ್ಯ ಅವರು ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಮಾನದ ಮೂಲಕ ಬಂದು ಬೈ ರೋಡಲ್ಲಿ ಪ್ರವಾಸಿ ಮಂದಿರದಲ್ಲಿ ಇವತ್ತು ತಂಗ್ತಾರೆ. ನಾಳೆ ಬೆಳಗ್ಗೆ 10:00 ಒಂದು ಐತಿಹಾಸಿಕ ಹೊನ್ನೆಕೊಡುಗೆ ಸೇತುವೆ, ಸಿದ್ದರಾಮಯ್ಯ ಸೇತುವೆಯ ಶಂಕುಸ್ಥಾಪನೆ ಉದ್ಘಾಟನಾ ಸಮಾರಂಭ ನಾಳೆ ನಡೆಯುತ್ತೆ. ಅದಾದ ನಂತರ ನರಸಿಂಹರಾಜಪುರ ಜನ ಒಂದು ಉಪಕಾರ ಮಾಡಿದವರು ಸ್ಮರಿಸ್ತಕ್ಕಂಥ ಜನ. ಹಾಗಾಗಿ ವಿಶೇಷವಾಗಿ ಸಿದ್ದರಾಮಯ್ಯವರ ಸೇತುವೆಗೆ ಸಿದ್ದರಾಮಯ್ಯ ಹೆಸರು ನೀಡೋದು, ಹಾಗೆ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದೇವೆ, ಅದರ ಉದ್ಘಾಟನೆ ಸಹ ನಡೆಯುತ್ತೆ. ಅಲ್ಲಿಂದ ಬಂದು ಇವತ್ತು ನರಸಿಂಹರಾಜಪುರ ದಶಕಗಳ ಕನಸು, ನರಸಿಂಹರಾಜಪುರ ರಸ್ತೆ ಅಗಲೀಕರಣ ಆಗಬೇಕು ಅಂತೇಳಿ ಅದಕ್ಕೆ ವಿಶೇಷವಾಗಿ ಈ ಎರಡು ಕಾರ್ಯಕ್ರಮಗಳಿಗೆ ನರಸಿಂಹರಾಜಪುರದ ಹೆಮ್ಮೆಯ ಪುತ್ರ ಅಂತ ನಾವೇನು ಕರಿತೀವಿ, ಶ್ರೀನಿವಾಸ್ ಅವರು ತನ್ನ ಹುಟ್ಟುವಿನ ಋಣವನ್ನು ತೀರ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ತಮ್ಮ ಸ್ನೇಹವನ್ನು ನರಸಿಂಹರಾಜಪುರದ ಅಭಿವೃದ್ಧಿಯಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಮೊದಲೇ ಧನ್ಯವಾದ ಹೇಳ್ತಾ ಶ್ರೀನಿವಾಸ್ ಅವರಿಗೂ ಸಹ ನರಸಿಂಹರಾಜಪುರದ ಎಲ್ಲ ಜನರ ಪರವಾಗಿ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಓಕೆ, ಎನ್ಆರ್ಪುರದ ಅಭಿವೃದ್ಧಿಯ ಬಗ್ಗೆ ಏನಾದರೂ ಮನವಿ ಕೊಡುವಂಥದ್ದು ಏನಾದರೂ ಮಾಡ್ತೀರಾ ಮುಖ್ಯಮಂತ್ರಿಗಳಿಗೆ ಅಥವಾ ಏನು ಅನ್ನುವಂಥದ್ದು? ಈಗಾಗಲೇ ಮುಖ್ಯಮಂತ್ರಿಗಳು ನರಸಿಂಹರಾಜಪುರಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಅವರನ್ನು ಅಭಿನಂದಿಸ್ತಾ ನರಸಿಂಹರಾಜಪುರ ಯಾಕಂತೇಳಿ ಒಂದು ಪುಣ್ಯದ ಭೂಮಿ, ಈಗಾಗಲೇ ಸಾಕಷ್ಟು ಮುಳುಗಡೆ ಪ್ರದೇಶ ಆಗಿದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಯೋಜನೆಗಳಿದ್ದಾವೆ. ಹಾಗಾಗಿ ಯಾವುದಾದ್ರೂ ಒಂದು ಯೋಜನೆಯನ್ನು ಸಿದ್ದರಾಮಯ್ಯ ನರಸಿಂಹರಾಜಪುರಕ್ಕೆ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ಒಂದೊಂದು ಯೋಜನೆಯನ್ನು ನರಸಿಂಹರಾಜಪುರ ಕೊಟ್ಟಿದ್ದಾರೆ. ಈ ಬಾರಿನೂ ಒಂದು ದೊಡ್ಡ ಯೋಜನೆಯನ್ನು ನರಸಿಂಹರಾಜಪುರಕ್ಕೆ ಕೊಡ್ತಾರೆ ಅನ್ನೋ ಆಶಾಭಾವನೆಯನ್ನು ನರಸಿಂಹರಾಜಪುರ ಜನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಹೊಂದಿದ್ದಾರೆ. ಎಷ್ಟು ಜನ ಕಾರ್ಯಕರ್ತರು ಭಾಗಿಯಾಗ್ಬೋದು ನಾಳೆ? 6,000 to 7,000 ಜನ ಕಾರ್ಯಕರ್ತರು ಭಾಗವಹಿಸ್ತಾರೆ ಅನ್ನೋ ನಂಬಿಕೆ, ವಿಶ್ವಾಸ ಇದೆ. ಅದಕ್ಕೆಲ್ಲ ಪೂರ್ವ ತಯಾರಿಗಳು ನಡೆದಿದೆ. ಕಾರ್ಯಕರ್ತರಿಗೆ ಕೊನೆಗೆ ಏನು ಹೇಳ್ತೀರಿ ಜನತೆ? ನರಸಿಂಹರಾಜಪುರದ ಜನ ಸಿದ್ದರಾಮಯ್ಯವರು ನರಸಿಂಹರಾಜಪುರಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಬೇಕು. ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿದ್ದರಾಮಯ್ಯವರಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ನರಸಿಂಹರಾಜಪುರ ಜನ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಮುಖಂಡರಾಗಿ, ಕಾರ್ಯಕರ್ತರಾಗಿ ನನಗೆ ಇದೆ. ಧನ್ಯವಾದ ಸರ್, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.